ಹಾಯ್, ನಾಳನೆ KCET ಎಕ್ಸಾಮ್. ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಂತರ ಈಗ 24 ಅವರ್ಸ್ ಅಷ್ಟೇ ಇದೆ. ಯಾವ ರೀತಿ ಪ್ರಿಪೇರ್ ಆಗಬೇಕು ಈಗ ಅದನ್ನು ಕೂಡ ಹೇಳ್ತೀನಿ. ಹಾಗೆ ಎಕ್ಸಾಮ್ಗೆ ಏನೇನು ತೆಗೆದುಕೊಂಡು ಹೋಗಬೇಕು ಅದನ್ನು ಕೂಡ ಹೇಳ್ತೀನಿ. ಓಕೆ, ಮೊದಲೇದಾಗಿ ಈಗ KCET ಎಕ್ಸಾಮ್ಗೋಸ್ಕರ ನೀವು ಆಲ್ರೆಡಿ ಪ್ರಿಪರೇಷನ್ ನಡೆಸಿರ್ತೀರಾ. ನಂತರ ಯಾವ ಸಬ್ಜೆಕ್ಟ್ಗಳ ಎಕ್ಸಾಮನ್ನು ಬರೀಬೇಕು ಅಂತ ಡಿಸೈಡ್ ಮಾಡಿ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗಳನ್ನು ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರಾ. ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳಿದ್ರೆ, ಈಗ ಪ್ರಾಕ್ಟೀಸ್ ಮಾಡಿದಂತಹ ಚಾಪ್ಟರ್ಸ್ ಏನಿತ್ತು ಅವುಗಳನ್ನು ಮತ್ತೊಮ್ಮೆ ಗ್ಲಾನ್ಸ್ ಮಾಡಿ, ಅಂದರೆ ಅದರಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದನ್ನು ನೋಡ್ಕೊಳ್ಳಿ. ಹಾಗೆ ಫಾರ್ಮುಲಾ ಬುಕ್ ಇದ್ದರೆ ಅದನ್ನು ನೋಡಿಕೊಂಡು ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ವಶನನ್ನು ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡಿದಂತಹ ಟ್ರಿಕ್ಸ್ ಏನಿರುತ್ತೆ, ನೀವೀಗ ಕ್ವಶನ್ಸನ್ನು ಸಾಲ್ವ್ ಮಾಡಿರ್ತೀರಲ್ವಾ, PYQs ಸಾಲ್ವ್ ಮಾಡಿರ್ತೀರಾ. ನಂತರ KCET ಎಕ್ಸಾಮ್ ಬರುವಂತಹ ಕ್ವಶನ್ಸ್ ಏನಿರುತ್ತೆ ಅದನ್ನು ಕೂಡ ಕೆಲವು ಬುಕ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ವೀಡಿಯೋಸನ್ನು ನೋಡೋ ಕ್ವಶನ್ಸನ್ನು ಸಾಲ್ವ್ ಮಾಡಿರ್ತೀರಾ. ಸೊ ಆ ಟ್ರಿಕ್ಸನ್ನು ಒಮ್ಮೆ ಗ್ಲಾನ್ಸ್ ಮಾಡಿ. ಓಕೆ, ಈ ರೀತಿ ನೀವು ಸಾಲ್ವ್ ಮಾಡೋಂಥ ಕ್ವಶನ್ಸನ್ನು ಯಾವ ರೀತಿ ಸಾಲ್ವ್ ಮಾಡಿದ್ರೆ ಆ ಟ್ರಿಕ್ಸನ್ನು ತಿಳಿದುಕೊಳ್ಳೋದು, ಅಂದರೆ ಪ್ರಾಕ್ಟೀಸ್ ಆಗಿರುತ್ತೆ, ಮತ್ತೊಮ್ಮೆ ನೋಡ್ಕೊಳ್ಳೋದು. ಅದರ ನಂತರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುವಂತಹ ನೋಟ್ಸ್ ಆಗಿರ್ಬೋದು, ಹಾಗೆ ಫಾರ್ಮುಲಾ ಬುಕ್ ಅದನ್ನೊಮ್ಮೆ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ, ಚೆನ್ನಾಗಾಗುತ್ತೆ ಎಕ್ಸಾಮ್ಗೆ. ಒಂದು ರೀತಿ ರಿವಿಷನ್ ಆದ ರೀತಿ ಆಗುತ್ತೆ, ಕ್ವಿಕ್ ರಿವಿಷನ್. ಅದೇ ರೀತಿ ಮಾಕ್ ಟೆಸ್ಟ್ ಏನಾದ್ರು ನಿಮಗೆ ಸಿಗೋ ರೀತಿ ಇದ್ದರೆ ಮಾಕ್ ಟೆಸ್ಟ್ನೂ ಕೂಡ ಅಟೆಂಡ್ ಆಗಿ. ನಂತರ ಎಕ್ಸಾಮ್ಗೋಸ್ಕರ ಎಲ್ರಿಗೂ ಆಲ್ ದ ಬೆಸ್ಟ್. ಈಗ ನಾಳೆ ಎಕ್ಸಾಮ್ ಏನು ನಡೆಯುತ್ತೆ ಅದಕ್ಕೆ ವಿದ್ಯಾರ್ಥಿಗಳು ಯಾವ್ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಇದನ್ನು ಹೇಳೋದಾದ್ರೆ, ಮೊದಲಾಗಿ KCET ಅಡ್ಮಿಟ್ ಕಾರ್ಡ್, ಹಾಲ್ ಟಿಕೆಟ್ ಈಗ ಡೆವಲಪ್ ಮಾಡ್ಕೊಂಡಿರ್ತೀರ, ಆ ಅಡ್ಮಿಟ್ ಕಾರ್ಡ್ ಬೇಕು. ನಂತರ KCET ಅಡ್ಮಿಟ್ ಕಾರ್ಡ್ ಏನಿದೆ ಅದ್ರ ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ ಸೀಟ್ ನಂಬರ್, CET ಸೀಟ್ ನಂಬರ್ ಇರುತ್ತೆ. ಅದಂತರ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ, ಯಾವ ಸಬ್ಜೆಕ್ಟ್ಗಳ ಎಕ್ಸಾಮ್ ಬರೀತೀರಾ ಅದರ ಡೀಟೇಲ್ಸ್ ಇರುತ್ತೆ. ಹಾಗೆ QR ಕೋಡ್ ಕೂಡ ಇದೆ ನಿಮ್ಮ ಅಡ್ಮಿಟ್ ಕಾರ್ಡ್ ಮೇಲೆ. ಆ QR ಕೋಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಈ ವೆರಿಫಿಕೇಶನ್ ಪ್ರಾಸೆಸ್ಗೋಸ್ಕರ ಯೂಸ್ ಮಾಡ್ಕೋತಾರೆ. ಯಾಕಂತ ಹೇಳಿದ್ರೆ ನಿಮ್ಮ ಆ QR ಕೋಡ್ ಏನಿದೆ ಅಡ್ಮಿಟ್ ಕಾರ್ಡ್ ಅಲ್ಲಿರೋದು ಅದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಸಿಗುತ್ತೆ. ನಿಮ್ಮ ಫೋಟೋ ಆಗಿರ್ಬೋದು, ನೀವು ಯಾವ ಸಬ್ಜೆಕ್ಟ್ಗಳ ಎಕ್ಸಾಮ್ ಬರೀತೀರಾ ಅದರ ಡೀಟೇಲ್ಸ್, ಹಾಗೆ ನಿಮಗೆ ಯಾವ ಎಕ್ಸಾಮಿನೇಷನ್ ಸೆಂಟರ್ ಅಲಾಟ್ ಆಗಿದೆ. ಸೊ ಈ ಎಲ್ಲ ಡೀಟೇಲ್ಸ್ ಆ ಒಂದು QR ಕೋಡ್ ಏನಿದೆ ಅಡ್ಮಿಟ್ ಕಾರ್ಡ್ ಮೇಲೆ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರುವಂತಹ ಅಧಿಕಾರಿಗಳಿಗೆ ಸಿಗುತ್ತೆ. ಸೊ ಅದನ್ನ ವೆರಿಫಿಕೇಶನ್ಗೆ ಅವರು ಯೂಸ್ ಮಾಡ್ಕೋತಾರೆ. ಓಕೆ, ಅದಕ್ಕೋಸ್ಕರ ಅಡ್ಮಿಟ್ ಕಾರ್ಡ್ ಬೇಕು. ಆದಷ್ಟು ಮಾಡಿ ಕಲರ್ ಪ್ರಿಂಟ್ ಇರುವಂತಹ ಅಥವಾ ಕಲರ್ ಪ್ರಿಂಟ್ ಅನ್ನು ತೆಗೆದುಕೊಳ್ಳಿ ಅಡ್ಮಿಟ್ ಕಾರ್ಡು. ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಪ್ರಿಂಟ್ ಯಾವುದಾದ್ರೂ ನಡೆಯುತ್ತೆ, ಬಟ್ ಕಲರ್ ಪ್ರಿಂಟ್ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಸ್ವಲ್ಪ ಕ್ಲಿಯರ್ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ಈ ಕಲರ್ ಪ್ರಿಂಟನ್ನು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿ. ಆದಷ್ಟು ಮಾಡಿ ಕಲರ್ ಪ್ರಿಂಟ್ ತೆಗೆದುಕೊಂಡೆ KCET ಎಕ್ಸಾಮ್ ಬರೋದಕ್ಕೆ ಹೋಗಿ. ಓಕೆ, ಅದಂತರ ಒಂದು ವ್ಯಾಲಿಡ್ ID ಪ್ರೂಫ್, ಫೋಟೋ ID ಪ್ರೂಫ್. ಫೋಟೋ ID ಪ್ರೂಫ್ ಅಂತ ಹೇಳಿದ್ರೆ ಗೌರ್ಮೆಂಟಿಂದ ಸಿಕ್ಕಿರುವಂತಹ ID ಪ್ರೂಫ್ ಏನಿರುತ್ತೆ, ನಿಮ್ಮ ಫೋಟೋ ಇರುವಂತಹ ID ಪ್ರೂಫ್ ಅದನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಯಾವುದಾದ್ರೂ ಒಂದು, ಅದು ಬೇಕಾದ್ರೆ ಆಧಾರ್ ಕಾರ್ಡ್ ಆಗಿರಲಿ, ಪ್ಯಾನ್ ಕಾರ್ಡ್ ಆಗಿರಲಿ, ಇದ್ರೆ ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಇದು ಯಾವುದು ಇಲ್ಲ ಅಂತ ಹೇಳಿದ್ರೆ ಈಗ ಸೆಕೆಂಡ್ PUC ಎಕ್ಸಾಮ್ ಬರೆದ್ರಿ, ಆ ಸೆಕೆಂಡ್ PUC ಎಕ್ಸಾಮ್ಗೆ ನೀವು ತೆಗೆದುಕೊಂಡು ಹೋದಂತಹ ಹಾಲ್ ಟಿಕೆಟ್ ಏನಿದೆ, ಇನ್ವಿಜಿಲೇಟರ್ ಸಿಗ್ನೇಚರ್ ಇರುವಂತಹ ಹಾಲ್ ಟಿಕೆಟ್, ಅದನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು. ಒಂದು ವ್ಯಾಲಿಡ್ ID ಪ್ರೂಫ್ ಅಂತ. ಸೊ ಅಡ್ಮಿಟ್ ಕಾರ್ಡ್, ನಂತರ ಒಂದು ವ್ಯಾಲಿಡ್ ID ಪ್ರೂಫ್, ಫೋಟೋ, ನಿಮ್ಮ ಫೋಟೋ ಇರುವಂತಹ ವ್ಯಾಲಿಡ್ ID ಪ್ರೂಫ್ ಯಾವುದಾದ್ರೂ ಒಂದು ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು. ಓಕೆ, ಸೊ ಇದೆರಡು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ ಅನ್ನು ತೆಗೆದುಕೊಂಡು ಹೋಗಿ. ಜೆಲ್ ಪೆನ್ ಹಾಗೆ ಇಂಕ್ ಪೆನ್ ಅನ್ನು ಯೂಸ್ ಮಾಡಬೇಡಿ OMR ಶೀಟ್ ಮೇಲೆ ಮಾರ್ಕ್ ಮಾಡೋದಕ್ಕೆ. ಯಾಕಂತ ಹೇಳಿದ್ರೆ ಈಗ ನಿಮ್ಮ OMR ಶೀಟ್ ಏನಿರುತ್ತೆ ಅದನ್ನು ಸ್ಕ್ಯಾನ್ ಮಾಡಲಾಗುತ್ತೆ. ನೀವು ಮಾರ್ಕ್ ಮಾಡಿದ್ರೆ ಸ್ಕ್ಯಾನ್ ಮಾಡಲಾಗುತ್ತೆ. ಆ ಸ್ಕ್ಯಾನ್ ಮಾಡುವಂತಹ ಮಷಿನ್ ಅಥವಾ ಡಿವೈಸ್ ಏನಿದೆ ಅದು ಇಂಕ್ ಪೆನ್ ಹಾಗೆ ಜೆಲ್ ಪೆನ್, ಅದರಲ್ಲಿ ಇರುವಂತಹ ಇಂಕ್ ಏನಿರುತ್ತೆ ಅದಕ್ಕೆ ಸೆನ್ಸಿಟಿವ್ ಇರಲ್ಲ. ಅದಕ್ಕೋಸ್ಕರನೇ ಬಾಲ್ ಪಾಯಿಂಟ್ ಪೆನ್ ಏನಿದೆ ಅದನ್ನು ತೆಗೆದುಕೊಂಡು ಹೋಗಿ ಎಕ್ಸಾಮ್ಗೆ. ನಂತರ ಒಂದೇ ಕಂಪನಿಯ 2 ರಿಂದ 3 ಪೆನ್ ತೆಗೆದುಕೊಂಡು ಹೋಗಿ. ಒಂದೇ ಪೆನ್ ತೆಗೆದುಕೊಂಡು ಹೋದ ರೀತಿ ಮಾಡಬೇಡಿ. 1, 2 ರಿಂದ 3 ಪೆನ್ ಸೇಮ್ ಕಂಪ್ನಿದು, ಸೇಮ್ ಕಲರ್, ಇಂಕ್ ಕಲರ್ ಸೇಮ್ ಇರುವಂಥದ್ದು ತೆಗೆದುಕೊಂಡು ಹೋಗಿ. ಅದರ ನಂತರ ಈಗ ವಾಟರ್ ಬಾಟಲ್ ತೆಗೆದುಕೊಂಡು ಹೋಗ್ಬೋದು ಅಂತ ಕೇಳ್ತಾ ಇದ್ರು. ವಾಟರ್ ಬಾಟಲ್ ಕೆಲವು ಕಡೆ ಅಲೌ ಮಾಡ್ಬೋದು, ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಕೆಲವು ಕಡೆ ಅಲೌ ಕೂಡ ಮಾಡಲ್ಲ. ಸೊ ಅದಕ್ಕೋಸ್ಕರ ನೀವು ತೆಗೆದುಕೊಂಡು ಹೋಗಿರಿ. ಎಕ್ಸಾಮ್ ಹಾಲ್ ಒಳಗಡೆ ಅಲೌ ಮಾಡಿದ್ರೆ ವಾಟರ್ ಬಾಟಲ್ ಅನ್ನು ತೆಗೆದುಕೊಂಡು ಹೋಗ್ಬೋದು. ಇಲ್ಲದಿದ್ರೆ ಎಲ್ಲ ಎಕ್ಸಾಮಿನೇಷನ್ ಹಾಲಲ್ಲೂ ಕೂಡ ವಾಟರ್ ಫೆಸಿಲಿಟಿ ಇರುತ್ತೆ, ಅವ್ರು ನಿಮಗೆ ವಾಟರ್ ಪ್ರೊವೈಡ್ ಮಾಡ್ತಾರೆ ನಿಮಗೆ ಬೇಕು ಅಂತ ಇದ್ರೆ. ಸೊ ಇದಿಷ್ಟು ವಿಷಯ ಆಗಿತ್ತು. ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.